8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 1ರ ಮೇಲಿನ ಕೆಲವು ಅನ್ವಯಿಕ ಅಂಶಗಳನ್ನು ನೋಡ್ತಾ ಇದ್ದೇವೆ. ಮುಂದುವರೆದ ಭಾಗವಾಗಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ದೈನಂದಿನ ಜೀವನದ ಉಪಯೋಗಗಳನ್ನು ನಾವು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಇಲ್ಲಿ ಕೆಲವು ಚಿತ್ರಗಳನ್ನು ತಾವು ಗಮನಿಸಿದಾಗ ಇಲ್ಲಿ ಕಾಣ್ಬೋದು. ಟೋಸ್ಟರ್ ಇದೆ, ಕೆಟಲ್ ಇದೆ, ಸ್ಟೋವ್ ಇದೆ, ಆಮೇಲೆ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಇದೆ, ವಾಟರ್ ಹೀಟರ್ ಇದೆ. ಇವೆಲ್ಲವನ್ನು ನೋಡಿದಾಗ ನಮಗೆ ಒಂದು ವಿಷಯ ನೆನಪಿಗೆ ಬರುತ್ತೆ, ಅದುವೇ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಹಾಗಂದ್ರೆ ಏನು ಎಂಬುದನ್ನು ನಾವು ನೋಡೋದಾದರೆ, ವಿದ್ಯುತ್ ಪ್ರವಾಹವು ತಂತಿಯ ಮೂಲಕ ಹರಿದಾಗ ಅದು ಉಷ್ಣವನ್ನು ಉಂಟು ಮಾಡುತ್ತೆ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಎಂದು ಕರೆಯುತ್ತೇವೆ. ದೈನಂದಿನ ಜೀವನದಲ್ಲಿ ಇದರ ಉಪಯೋಗಗಳನ್ನು ನೋಡುವುದಾದರೆ, ಮೊಟ್ಟ ಮೊದಲು ಇಲ್ಲಿ ಐರನ್ ಬಾಕ್ಸ್ ನೋಡ್ಬೋದು. ಸೊ ಬಟ್ಟೆಗಳು ಮಡಿಚಿರ್ತಾವಲ್ಲ, ಅದನ್ನು ಸರಿ ಮಾಡಲಿಕ್ಕೆ ನಾವು ಅಥವಾ ಬಟ್ಟೆಯನ್ನು ಐರನ್ ಮಾಡಲಿಕ್ಕೆ ನಾವು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಅಥವಾ ಐರನ್ ಬಾಕ್ಸನ್ನು ಬಳಸ್ತೇವೆ. ಇಲ್ಲಿಯೂ ಕೂಡ ವಿದ್ಯುತ್ ಶಕ್ತಿ ಇದ್ದಿದ್ದು ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಗುವುದನ್ನು ನಾವು ನೋಡ್ತೇವೆ. ನಂತರ ವಾಟರ್ ಹೀಟರ್, ಎಲೆಕ್ಟ್ರಿಕ್ ಹೀಟರ್ ನಾವು ನೋಡಿದ್ವಿ ಅಂತಂದರೆ ಅಲ್ಲಿಯೂ ಕೂಡ ಚಳಿಗಾಲದಲ್ಲಿ ಕೊಠಡಿಯನ್ನು ಬಿಸಿಯಾಗಿಸಲು ಕೂಡ ನಾವು ಬಳಸ್ತೇವೆ. ಗೀಝರ್ ಅಥವಾ ನೀರಿನ ಹೀಟರ್, ಗೀಝರನ್ನು ಕೂಡ ಅದು ಸ್ನಾನಕ್ಕೆ ನೀರನ್ನು ಬಿಸಿ ಮಾಡಲಿಕ್ಕೆ ಏನು ಬಳಸ್ತೇವಲ್ಲ, ಅದು ಕೂಡ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಎಲೆಕ್ಟ್ರಿಕ್ ಸ್ಟವ್ ಅಥವಾ ಇಂಡಕ್ಷನ್ ಕುಕ್ಕರ್, ಆಹಾರವನ್ನು ಬೇಯಿಸಲಿಕ್ಕೆ ಬಳಸ್ತೇವೆ. ಟೋಸ್ಟರ್, ಬ್ರೆಡ್ಡನ್ನು ನಾವು ಕರೀಲಿಕ್ಕೆ ಬಳಸ್ತೇವೆ. ಅದೇ ರೀತಿ ಎಲೆಕ್ಟ್ರಿಕ್ ಕೆಟಲ್ ಅಥವಾ ವಿದ್ಯುತ್ ಕೆಟಲ್ ಅಂತ ಏನು ಹೇಳ್ತೇವಲ್ಲ, ನೀರನ್ನು ಬೇಗನೆ ಕುದಿಸಲು ನಾವು ಬಳಸ್ತೇವೆ. ನಂತರ ವಿದ್ಯುತ್ ದೀಪಗಳು, ಅಲ್ಲಿಯೂ ಕೂಡ ಅದರ ಒಳಗಿನ ತಂತಿ ಬಿಸಿಯಾಗಿ ಬೆಳಕು ಕೊಡುವುದನ್ನು ನಾವು ನೋಡ್ತೇವೆ. ಫ್ಯೂಸ್, ಹೆಚ್ಚು ವಿದ್ಯುತ್ ಹರಿದಾಗ ಫ್ಯೂಸ್ ತಂತಿ ಕರಗಿ ಸಾಧನಗಳನ್ನು ರಕ್ಷಿಸುವ ಕೆಲಸವನ್ನು ಮಾಡುತ್ತೆ. ಹೇರ್ ಡ್ರೈಯರ್, ಬಿಸಿ ಗಾಳಿಯಿಂದ ಕೂದಲನ್ನು ಒಣಗಿಸುವ ಕೆಲಸವನ್ನು ಅದು ಮಾಡುತ್ತೆ. ಸಾಲ್ಡ್ರಿಂಗ್, ತಂತಿಗಳು ಮತ್ತು ಎಲೆಕ್ಟ್ರಾನಿಕ್ ಭಾಗಗಳನ್ನು ಜೋಡಿಸಲಿಕ್ಕೆ ಬಳಸ್ತಾರೆ, ಅದು ಕೂಡ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ. ಒಟ್ಟಾರೆಯಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾದಷ್ಟು ಉಷ್ಣ ಶಕ್ತಿಯು ಕೂಡ ಅಂದರೆ ಉಷ್ಣವು ಕೂಡ ಜಾಸ್ತಿ ಬಿಡುಗಡೆ ಆಗತ್ತೆ ಎಂಬ ತತ್ವವನ್ನು ಆಧರಿಸಿ ಈ ಒಂದು ಸಾಧನಗಳು ಕಾರ್ಯನಿರ್ವಹಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ಚಿತ್ರವನ್ನು ತಾವು ಗಮನಿಸ್ಬೋದು. ಸೊ ಈ ಚಿತ್ರವನ್ನು ಗಮನಿಸಿದಾಗ ಯಾವ ತತ್ವವನ್ನು ಆಧರಿಸಿ ಈ ಸಾಧನಗಳು ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಚಿಂತನೆ ಮಾಡಬೇಕಾಗತ್ತೆ. ಒಂದು ಎಲೆಕ್ಟ್ರಿಕ್ ಮೋಟಾರ್, ಎಲೆಕ್ಟ್ರೋಮ್ಯಾಗ್ನೆಟ್ಗಳು, ಹೌದು. ಸೊ ಇಲ್ಲಿ ಲೌಡ್ ಸ್ಪೀಕರ್ ಇದ್ದಾವೆ ನೋಡ್ಬೋದು. ಸೊ ಈ ಎಲ್ಲ ಸಾಧನಗಳು ಇವು ವಿದ್ಯುತ್ ಪ್ರವಾಹದ ಕಾಂತ ಪರಿಣಾಮವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತೆ. ಹಾಗಾದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತಂದರೆ, ವಿದ್ಯುತ್ ಪ್ರವಾಹವು ತಂತಿಯ ಮೂಲಕ ಹರಿದಾಗ ಅದರ ಸುತ್ತಲೂ ಅದು ಕಾಂತ ಕ್ಷೇತ್ರವನ್ನು ಉಂಟು ಮಾಡುತ್ತೆ. ಇಲ್ಲಿ ಗಮನಿಸ್ಬೋದು, ಒಂದು ಎಲೆಕ್ಟ್ರಿಕ್ ತಂತಿಯ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಅದರ ಸುತ್ತಲೂ ಏನು ಮಾಡುತ್ತೆ ಅಂದರೆ ಅದು ಕಾಂತೀಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದು ಕರೆಯುತ್ತೇವೆ. ಇದನ್ನು ಮುಖ್ಯವಾಗಿ ವಿದ್ಯುತ್ ಗಂಟೆ ಅಥವಾ ಎಲೆಕ್ಟ್ರಿಕ್ ಬೆಲ್ಗಳಲ್ಲಿ ಬಳಸ್ತೇವೆ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಬಳಸಿ ನಾವು ಧ್ವನಿಯನ್ನು ಉತ್ಪಾದನೆ ಮಾಡ್ಬೋದು, ಸೌಂಡ್. ಅದೇ ರೀತಿ ಎಲೆಕ್ಟ್ರಿಕ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತೆ. ಫ್ಯಾನ್, ಮಿಕ್ಸರ್, ವಾಷಿಂಗ್ ಮೆಷಿನ್ ಮುಂತಾದವುಗಳಲ್ಲಿ ಬಳಸಲಾಗುತ್ತದೆ. ಎಲೆಕ್ಟ್ರೋಮ್ಯಾಗ್ನೆಟ್ಗಳು ಅದರಲ್ಲೂ ವಿಶೇಷವಾಗಿ ಭಾರವಾದ ಕಬ್ಬಿಣದ ವಸ್ತುಗಳನ್ನು ಎತ್ತಲು ಬಳಸುವಂತಹ ಕ್ರೇನ್ಗಳಲ್ಲಿ ಅವುಗಳನ್ನು ಬಳಸ್ತಾರೆ. ಲೌಡ್ ಸ್ಪೀಕರ್ ಮತ್ತು ಹೆಡ್ಫೋನ್ಗಳು ಧ್ವನಿಯನ್ನು ಉತ್ಪಾದಿಸಲು ಕಾಂತ ಪರಿಣಾಮವನ್ನು ಬಳಸುತ್ತವೆ. ಮ್ಯಾಗ್ನೆವ್ ರೈಲುಗಳು, ಇದು ಕೂಡ ಕಾಂತ ಬಲದ ಸಹಾಯದಿಂದ ವೇಗವಾಗಿ ಸಂಚರಿಸುವುದನ್ನು ನಾವು ನೋಡ್ತೇವೆ. ಅಂದರೆ ಮ್ಯಾಗ್ನೆಟಿಕ್ ಟ್ರೈನ್ಸ್ ಅಂತ ಹೇಳ್ತೇವೆ, ಮ್ಯಾಗ್ನೆವ್ ರೈಲುಗಳು, ಅವು ಕೂಡ ಕಾಂತೀಯ ಪರಿಣಾಮವನ್ನು ಆಧರಿಸಿ ಕಾರ್ಯವನ್ನು ನಿರ್ವಹಿಸುತ್ತೆ. MRI ಸ್ಕ್ಯಾನರ್ಗಳು, ಆಸ್ಪತ್ರೆಗಳಲ್ಲಿ ದೇಹದ ಸ್ಕ್ಯಾನಿಂಗ್
ಮಾಡಲು ಬಳಸುವಂಥ ಈ ಸ್ಕ್ಯಾನರ್ಗಳು ತುಂಬ ಪ್ರಬಲವಾದ ಎಲೆಕ್ಟ್ರೋಮ್ಯಾಗ್ನೆಟ್ಗಳನ್ನು ಬಳಸ್ತಾರೆ. ಒಟ್ಟಾರೆಯಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವು ಮನೆ, ಕೈಗಾರಿಕೆ, ಸಾರಿಗೆ, ಸಂವಹನ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಸುವ ಅನೇಕ ಸಾಧನಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ನಾವು ಹೇಳ್ತೇವೆ. ಸೊ ಇನ್ನೂ ಹಲವಾರು ಅನ್ವಯಿಕ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.